ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ವಾಟ್ಸಪ್ಪಲ್ಲಿ 2 ಅಕೌಂಟ್ನ ಹೆಂಗೆ ಯೂಸ್ ಮಾಡೋದು ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಈಗ 2 ವಾಟ್ಸಪ್ನ 2 ಮೊಬೈಲ್ ಯೂಸ್ ಮಾಡೋದು ಹೇಳಿದ್ದೀನಿ. ಈಗ ಒಂದು ವಾಟ್ಸಪ್ಪಲ್ಲಿ 2 ಅಕೌಂಟು 2 ನಂಬರ್ನ ಹೆಂಗೆ ಯೂಸ್ ಮಾಡೋದು ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? ನೋಡಿ, ಫಸ್ಟ್ ನಾವು ವಾಟ್ಸಪ್ಪಿಗೆ ಬರೋಣ. ಓಕೆ, ನೋಡಿ ವಾಟ್ಸಪ್ಪಿಗೆ ಬಂದಿದ್ದೀನಿ. ಒಂದೇ ಒಂದು ಅಕೌಂಟ್ ಇದೆ. ಈಗ ಇನ್ನೊಂದು ಅಕೌಂಟು ಆ್ಯಡ್ ಮಾಡಬೇಕಂದ್ರೆ ಏನು ಮಾಡಬೇಕು ನೋಡಿ, ಮೇಲ್ಗಡೆ 3 ಡಾಟ್ ಕಾಣ್ತಾ ಇದೆಯಲ್ವ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಕೌಂಟ್ ಅನ್ನೋ ಆಪ್ಷನ್ಸ್ ಇದೆ ನೋಡಿ, ಮೇಲೆ ಕಾಣಿಸ್ತಾ ಇದೆಯಲ್ವಾ ಅಕೌಂಟು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಆ್ಯಡ್ ಅಕೌಂಟ್ ಅಂತ ಇದೆ ನೋಡಿ, ಕಾಣಿಸ್ತಾ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಪ್ಲಸ್ಸು ಆ್ಯಡ್ ಅಕೌಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ, ಕಾಣಿಸ್ತಾ ಇದೆಯಲ್ವಾ. ಇಲ್ಲಿ ಅಗ್ರಿ ಆನ್ ಕಂಡೀಷನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಫೋನ್ ನಂಬರ್ ಕೇಳುತ್ತೆ. ಫೋನ್ ನಂಬರ್ ಹಾಕಿ, ಹೊಸ ನಂಬರ್ ಹಾಕಿ. ನಂಬರ್ ಹಾಕ್ಬಿಟ್ಟು ನೆಕ್ಸ್ಟ್ ಅನ್ನೋ ಆಪ್ಷನ್ಸ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ನಂಬರ್ ನಿಮ್ದೇನಂತ ಬರುತ್ತೆ, ಕರೆಕ್ಟಾ ಅಂತ ಎಸ್ ಅಂತ ಕೊಡಿ. ಎಸ್ ಅಂತ ಕೊಡ್ಮೇಲೆ ಒಂದು ಕೋಡ್ ಸೆಂಡ್ ಮಾಡ್ತಾರೆ, ವೆರಿಫಿಕೇಷನ್ ಆಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಆ ಕೋಡ್ನ ಆ್ಯಡ್ ಮಾಡಿದ್ದೀನಿ, ಲೋಡ್ ಆಗ್ತಿದೆ ನೋಡಿ. ಕ್ಲಿಕ್ ಮಾಡಿ. ಇಲ್ಲಿ ಫೋಟೋ ಹಾಕಬೇಕಾದ್ರೆ ನೀವು ಫೋಟೋನ ಹಾಕೋಬೋದು, ಇಲ್ಲಿ ಫೋಟೋ ಹಾಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಗ್ಯಾಲರಿ ಇದೆಯಲ್ಲ ಯಾವುದೊಂದು ಫೋಟೋ ಹಾಕೊಳ್ಳಿ. ನೆಕ್ಸ್ಟ್ ಅಂತ ಆಪ್ಷನ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಸ್ಕಿಪ್ ಮಾಡಿ. ಸ್ವಲ್ಪ ಲೋಡ್ ತಗೊಳುತ್ತೆ, ವೆಯ್ಟ್ ಮಾಡಿ. ನೋಡಿ, ಎಂಡ್ ಮೆಸೇಜ್ ನೋಡಿ, ಇಲ್ಲಿ ಕಾಣ್ತಿದೆಯಲ್ವಾ, ಇಲ್ಲೊಂದು ಅಕೌಂಟು ಕ್ರಿಯೇಟ್ ಆಗಿದೆ. ಇದೇ ಥರ ನೀವು ಒಂದು ಅಕೌಂಟಲ್ಲಿ, ಒಂದು ಮೊಬೈಲಲ್ಲಿ 2 ಅಕೌಂಟ್ನ ಒಂದು ವಾಟ್ಸಪ್ಪಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ? ನೋಡಿ, ಇಲ್ಲಿ ಕಾಣ್ತಿದೆಯಲ್ವಾ ಮೈ ಸ್ಟೇಟಸ್ಸು. ಒಂದು ಮೊಬೈಲಲ್ಲಿ 2 ಅಕೌಂಟ್ನ ಆ್ಯಡ್ ಮಾಡಿದ್ದೀನಿ, ಇದೇ ಥರ ಫ್ರೆಂಡ್ಸ್. ಆಮೇಲೆ ಈಗ ನಮ್ದು ಹಳೆ ಅಕೌಂಟು ತೆಗಿಬೇಕಂದ್ರೆ ನಿಮಗೆ 3 ಡಾಟ್ಸ್ ಇದೆಯಲ್ವಾ, ಅದ್ಮೇಲೆ ಕ್ಲಿಕ್ ಮಾಡಿ. ಸ್ವಿಚ್ ಅಕೌಂಟ್ ಇದೆಯಲ್ಲ, ಅದ್ಮೇಲೆ ಕ್ಲಿಕ್ ಮಾಡಿ. ಸ್ವಿಚ್ ಆಗುತ್ತೆ, ಆಫ್ ಆಗುತ್ತೆ ನೋಡಿ, ಹಳೆ ಅಕೌಂಟು ಓಪನ್ ಆಗುತ್ತೆ ಫ್ರೆಂಡ್. ಇದೇ ಫ್ರೆಂಡ್, ಈಗ ಒಂದು ವಾಟ್ಸಪ್ಪಲ್ಲಿ 2 ಅಕೌಂಟ್ನ ಯೂಸ್ ಮಾಡೋಂಥ ಸುಲಭವಾದ ವಿಧಾನ ಇದೆ. ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ವೀಡಿಯೋ ನಿಮಗೆ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್.